ಟಾಲಿವುಡ್ ನಟ ಕಿಂಗ್ ನಾಗಾರ್ಜುನ್ಗೆ ಇವತ್ತು ಬೆಳಗ್ಗೆ ಹೈದರಾಬಾದ್ನ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಸುರಿದು ಕಟ್ಟಿಸಿದ್ದಂತ ಕನ್ವೆನ್ಷನ್ ಸೆಂಟರ್ ಅನ್ನೇ ಬುಲ್ಡೋಸರ್ ಮುಖೇನವಾಗಿ ಕೆಡವಿ ಹಾಕಿದ್ದಾರೆ. ಕೆರೆ ಪಕ್ಕದಲ್ಲೇ ನಿರ್ಮಾಣಗೊಂಡಿದ್ದಂತ ಐಷಾರಾಮಿ ಕನ್ವೆನ್ಷನ್ ಸೆಂಟರ್ ನೆಲಕ್ಕಪ್ಪಳಿಸಿದೆ. ನಟ ನಾಗಾರ್ಜುನ್ ಕನ್ವೆನ್ಷನ್ ಸೆಂಟರ್ ಒಡೆದು ಹಾಕೋದಕ್ಕೆ ಏನ್ ಕಾರಣ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಹೈದರಾಬಾದ್ನ ಮಾದಾಪುರದಲ್ಲಿ ಹೈಡ್ರಾ ಅಧಿಕಾರಿಗಳು ನಾಗಾರ್ಜುನ ಅವರ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಧ್ವಂಸಗೊಳಿಸಿದ್ದಾರೆ. ಹೈಟೆಕ್ ಸಿಟಿ ಸಮೀಪದ ತುಮ್ಮಿಡಿಕುಂಟ ಹೊಂಡದಲ್ಲಿ 3 ಎಕರೆ 30 ಹೊಂಡ ಒತ್ತುವರಿ ಮಾಡಿಕೊಂಡು ಎನ್ ಕನ್ವೆನ್ಷನ್ ನಿರ್ಮಿಸಲಾಗಿದೆ ಎಂಬ ಆರೋಪವಿತ್ತು. ಇತ್ತೀಚಿನ ದೂರುಗಳನ್ನು ಪರಿಶೀಲಿಸಿದ ಕಮಿಷನರ್ ರಂಗನಾಥ್ ಕೆರೆ ಒತ್ತುವರಿ ಕೆಡವಲು ಆದೇಶಿಸಿದರು. ಭಾರಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಧಿಕಾರಿಗಳು ಜಂಬೋ ಜೆಸಿಬಿಗಳೊಂದಿಗೆ ನಾಗಾರ್ಜುನ್ಗೆ ಸಂಬಂಧಪಟ್ಟ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಕೆಡವಿದ್ದಾರೆ. ಇದೇ ವೇಳೆ ನಟ ಅಕ್ಕಿನೇನಿ ನಾಗಾರ್ಜುನ ಕಟ್ಟಡ ಧ್ವಂಸದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ತಡೆಯಾಜ್ಞೆ ಇದ್ರೂ ಕೆಡವಿರೋದು ನೋವಿನ ಸಂಗತಿ ಅಂತ ಟ್ವೀಟ್ ಮಾಡಿದ್ದಾರೆ. ಕೋರ್ಟ್ ತಡೆಯಾಜ್ಞೆ ಮಧ್ಯೆಯೂ ಕಾನೂನಿಗೆ ವಿರುದ್ಧವಾಗಿ ಎನ್ ಕನ್ವೆನ್ಷನ್ ಸೆಂಟರ್ ತೆರವು ಮಾಡಿರುವುದು ಬಹಳ ನೋವಾಗಿದೆ. ಇದು ಪಟ್ಟಾ ಜಾಮೀನು. ಇಲ್ಲಿ 1 ಇಂಚು ಕೂಡ ಒತ್ತುವರಿಯಾಗಿಲ್ಲ. ಖಾಸಗಿ ಜಮೀನಿನಲ್ಲಿ ನಿರ್ಮಿಸಿದ ಕಟ್ಟಡವನ್ನ ಈ ಹಿಂದೆ ಕೆಡವಲು ನೋಟಿಸ್ ನೀಡಲಾಗಿತ್ತು. ಇದಕ್ಕೆ ಈಗಾಗಲೇ ಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ತಪ್ಪು ಮಾಹಿತಿ ಆಧಾರದ ಮೇಲೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಅಧಿಕಾರಿಗಳು ನಡೆಸಿದ ತಪ್ಪು ಕ್ರಮಕ್ಕೆ ನಾವು ನ್ಯಾಯಾಲಯದಿಂದ ಸೂಕ್ತ ಪರಿಹಾರ ಕೇಳ್ತೇವೆ. ಇನ್ನು ಕಟ್ಟಡ ತೆರವು ಮಾಡಿದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಾದಾಪುರದ ತುಮ್ಮಿಡಿಕುಂಟ ಕೆರೆ ದಂಡೆ ಮೇಲೆ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಅಧಿಕಾರಿಗಳ ವಾದ. ಕೆರೆ ದಂಡೆ ಮೇಲೆ ಕಟ್ಟಡ ನಿರ್ಮಾಣ ಮಾಡಿದ ಆರೋಪ ಮಾಡಲಾಗಿದೆ. 10 ಎಕರೆ ಜಾಗದಲ್ಲಿ ಸೆಂಟರ್ ನಿರ್ಮಾಣಗೊಂಡಿದೆ. ಒಟ್ಟು 29.24 ಎಕರೆ ಜಾಗದಲ್ಲಿರೋ ತುಮ್ಮಿಡಿಕುಂಟ ಕೆರೆಗೆ ಸೇರಿದ 1.12 ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇರೋದ್ರಿಂದ ಕನ್ವೆನ್ಷನ್ ಸೆಂಟರ್ ಕೆಡವಲಾಗಿದೆ. ಕೆರೆ ಒತ್ತುವರಿ ಆರೋಪದ ಮೇಲೆ ಅಧಿಕಾರಿಗಳು ಕಟ್ಟಡ ಧ್ವಂಸಗೊಳಿಸಿದ್ದಾರೆ. ಮತ್ತೊಂದು ಕಡೆ ಕಟ್ಟಡ ತೆರವು ಕಾರ್ಯಕ್ಕೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ. ನಟ ನಾಗಾರ್ಜುನ್ಗೆ ರಿಲೀಫ್ ಸಿಕ್ಕಿದೆ. ಮಂಗಳ, TV9 ಬೆಂಗಳೂರು.